ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ, ಇವಾಗ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ಒಂದು ರೀಡಿಂಗ್ನ ನೋಡ್ತೀರಾ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಆ್ಯಂಡ್ ಮುಂದೆ ಪ್ರೀತಿಯಲ್ಲಿ ಏನಾಗುತ್ತೆ ಅಂತಲೂ ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್, ನೆನ್ಪಿಟ್ಕೊಳ್ಳಿ. ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತೀನಿ, ನೀವು ಪ್ರತಿ ವಿಡಿಯೋದಲ್ಲೂ ಕೇಳ್ತೀರಾ, ಓಕೆನಾ? ಸೊ ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಂತ ಹೇಳಿ ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಇದನ್ನು ನೀವು ಪರ್ಸ್ನಲ್ ಆಗಿ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಅಳವಡಿಸ್ಕೊಬೇಕು, ಅಥವಾ ನಿಮ್ಮ ಸಿಚುವೇಶನ್ಗೆ ತಕ್ಕಂತೆ ಇದು ರೆಸನೇಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಸ್ಕಿಪ್ ಮಾಡಿಬಿಡಿ. ವಿಡಿಯೋನ ಮುಂದುವರಿಸ್ಲಿಕ್ಕೆ ಅಂದರೆ ನೋಡಲಿಕ್ಕೆ ಮುಂದುವರಿಸ್ಬೇಕಂತ ಏನೂ ಇಲ್ಲ, ಓಕೆ? ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವಿಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ನಿನ್ನೆ ಯಾರೆಲ್ಲ ಎಂಜಾಯ್ ಮಾಡಿದ್ರಿ, ನಿನ್ನೆ ವಿಡಿಯೋ ಒಂದು ಅಪ್ಲೋಡ್ ಮಾಡಿದಾಗ ಒಂದು ಟಂಗ್ ಟ್ವಿಸ್ಟನ್ನು ಕೊಟ್ಟಿದ್ದೆ. ಕೆಲವೊಬ್ರು ಮಾತ್ರ ಅದನ್ನು ಟ್ರೈ ಮಾಡ್ತೀರಾ ಅಂತ ಅನ್ಸುತ್ತೆ, ಅಥವಾ ಟ್ರೈ ಮಾಡಿದ್ರು ಕೆಲವೊಬ್ರು ಮಾತ್ರ ಹೇಳ್ತೀರಾ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಸ್ವಲ್ಪ ಜನ ಮಾತ್ರ ನಿನ್ನೆ ಹೇಳಿದ್ರಿ, ಅದು ತುಂಬ ಏನು ಇಂಟ್ರೆಸ್ಟನ್ನು ನೀವು ಮಾಡ್ತಿಲ್ಲ ಅಂತ ಅನ್ಸುತ್ತೆ. ನೀವು ನೋಡಿ, ಇಲ್ಲಿ ನಾನು ಹೇಳೋದು ಯಾಕೆಂದರೆ ನಿಮ್ಮ ಮೈಂಡ್ ಸ್ವಲ್ಪ ರಿಫ್ರೆಶ್ ಆಗಲಿಕ್ಕೆ ಕೆಲವೊಂದು ಟಾಸ್ಕ್ಗಳನ್ನ ಕೊಡೋದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಇಲ್ಲ ಅಂತ ಹೇಳಿದ್ರೆ ಐ ಡೋಂಟ್ ನೋ, ನಾನೇನು ಮಾಡಲಿ ಅಲ್ವಾ? ಸೊ ಎಷ್ಟು ಜನ ಮಾಡಿದ್ರಿ ಅವರೆಲ್ಲರೂ ನನ್ನ ಹತ್ರ ಹೇಳಿದ್ರಿ, ಮ್ಯಾಮ್ ಚೆನ್ನಾಗಿತ್ತು, ಒಳ್ಳೆ ಟಾಸ್ಕ್, ಸೂಪರ್ ಆಗಿತ್ತು ಅಂತೇಳಿ. ಥ್ಯಾಂಕ್ ಯು ಟ್ರೈ ಮಾಡಿದ್ದಕ್ಕೆ. ಆ್ಯಂಡ್ ಸ್ಮೈಲ್ ಮಾಡಿದ್ರಲ್ವಾ, ಖುಷಿ ಮಾಡಿದ್ರಿ, ಎಂಜಾಯ್ ಮಾಡಿದ್ರಿ ಅಲ್ವಾ ಖುಷಿಯಾಗಿ. ಇಟ್ಸ್ ಓಕೆ, ಥ್ಯಾಂಕ್ ಯು. ಹಾಗೆಯೇ ಇವತ್ತಿನ ಟಾಸ್ಕ್ ನಿಮಗೆ ಟಂಗ್ ಟ್ವಿಸ್ಟ್ ಇರಲ್ಲ, ಅದ್ರ ಬದಲಾಗಿ ಒಂದು ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗಲಿಕ್ಕೆ ಒಂದು ಟಿಪ್ನ ಹೇಳ್ತಾ ಇದ್ದೀನಿ, ಓಕೆ? ಇದು ಯಾವುದಕ್ಕೆ ಅಂತ ಹೇಳಿದ್ರೆ, ತುಂಬ ಜನ ಮೆಡಿಟೇಷನ್ನ ಮಾಡ್ತೀರಾ, ಅಥವಾ ಮೆಡಿಟೇಷನ್ ಮಾಡುವಾಗ ನಿಮ್ಮ ಮೈಂಡ್ ಆ ಕಡೆ ಈ ಕಡೆ ಹೋಗುತ್ತೆ, ಕಾನ್ಸಂಟ್ರೇಷನ್ ಇರಲ್ಲ ಅಂತ ಹೇಳ್ತೀರಾ. ಅಥವಾ ಮಕ್ಕಳಿಗಾದ್ರೂ ಅಷ್ಟೇ, ಇದನ್ನು ನಿಮ್ಮ ಮಕ್ಕಳಿಗೂ ಕೂಡ ಇದನ್ನು ಟ್ರೈ ಮಾಡ್ಬೋದು. ಓದುವಾಗ ಅವರಿಗೆ ಕಾನ್ಸಂಟ್ರೇಷನ್ ಇರಲ್ಲ, ಓದೋಕೆ ಕೂರಿಸಿದ್ರೆ ಅವ್ರು ಏನೇನೋ ಯೋಚನೆ ಮಾಡ್ತಿರ್ತಾರೆ, ಏನೇನೋ ಕೆಲಸ ಮಾಡ್ತಾ ಇರ್ತಾರೆ, ಓದೋದು ಬಿಟ್ಟು ಮಿಕ್ಕಿದೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅಲ್ವಾ? ಸೊ ಇದು ಅವರ ಒಂದು ಕಾನ್ಸಂಟ್ರೇಷನ್ ಪವರ್ನ ಜಾಸ್ತಿ ಮಾಡಲಿಕ್ಕೆ, ನಿಮ್ಮ ಕಾನ್ಸಂಟ್ರೇಷನ್ ಪವರ್ ಕೂಡ ಜಾಸ್ತಿ ಮಾಡಲಿಕ್ಕೆ ಯೂಸ್ ಆಗುವಂಥದ್ದು. ಈ ಒಂದು ಟಿಪ್ನ ನೀವು ಮೆಡಿಟೇಷನ್ ಮಾಡಲಿಕ್ಕೂ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಮಾಡ್ಬೋದು. ಮಕ್ಕಳನ್ನ ಓದಿಸ್ಲಿಕ್ಕೆ ಕೂರಿಸ್ತೀರಲ್ವ, ಅದಕ್ಕೂ ಮುಂಚೆನೂ ಈ ಒಂದು ಟಿಪ್ನ ನೀವು ಫಾಲೋ ಮಾಡಿ ಅವರಿಗೆ ಓದೋದಕ್ಕೆ ಕೂರಿಸ್ಬೋದು, ನೀವು ಧ್ಯಾನಕ್ಕೆ ಕೂತ್ಕೊಳ್ಬೋದು, ಓಕೆ? ಇದೆರಡಕ್ಕೂ ಕೂಡ ಯೂಸ್ ಆಗುತ್ತೆ. ನೀವು ಏನು ಕಾನ್ಸಂಟ್ರೇಷನ್ನ ಪವರ್ನ ಜಾಸ್ತಿ ಮಾಡ್ಕೊಬೇಕಂತಿದ್ದೀರಾ, ಪ್ರತಿಯೊಬ್ಬರೂ ಕೂಡ 1 to 16 ನಂಬರ್ನ ಕೌಂಟ್ ಮಾಡಬೇಕು. 1 to 16 ನಂಬರ್, ಓಕೆ? ಅದರ್ವೈಸ್ 1 to 100 ನಂಬರ್ನ ಕೌಂಟ್ ಮಾಡಬೇಕಂದ್ರೆ 1 2 3 4 5 6 7 8 9 10 ಆ ಥರ, ಓಕೆನಾ? ಫಾಸ್ಟಾಗಿ ಕೌಂಟ್ ಮಾಡಬಾರ್ದು, 1 2 3 4 5 6 7 8 ಈ ಥರ ಅಲ್ಲ, ಓಕೆ? ಜಸ್ಟ್ ಕಾಮಾಗಿ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು 1 2 3 4 5 ಈ ಥರ, ಓಕೆ? ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ, ನಂಬರ್ ಮೇಲಿರುತ್ತೆ. ಏನೇನೋ ಯೋಚನೆ ಮಾಡ್ಕೊಂಡು ಮಾಡೋದಲ್ಲ, ನಿಮ್ಮ ಕಾನ್ಸಂಟ್ರೇಷನ್ ನಿಮ್ಮ ಕೌಂಟ್ ಮಾಡೋ ನಂಬರ್ ಮೇಲಿರುತ್ತೆ. ಹಾಗೇನೆ ಆ ಒಂದು 100ಇಂದ 1 to 100 ನಂಬರ್ ನೀವು ಕೌಂಟ್ ಮಾಡ್ತೀರಲ್ವಾ, ಹಾಗೇನೆ ಅದನ್ನು ರಿಪೀಟ್ ಉಲ್ಟಾ ನೀವು ಅದನ್ನು ಕೌಂಟ್ ಮಾಡಬೇಕಂದ್ರೆ 100 99 98 97 96 95 ಈ ಥರ ಕೌಂಟ್ ಮಾಡ್ತಾ 100 to 1ವರೆಗೆ ಬರಬೇಕು, ಓಕೆನಾ? ಫಸ್ಟ್ ನೀವು ಮೆಡಿಟೇಷನ್ ಮಾಡಲಿಕ್ಕೂ ಮುಂಚೆನೇ, ಹಾಗೆಯೇ ನಿಮ್ಮ ಮಕ್ಕಳನ್ನ ಓದಿಸ್ಲಿಕ್ಕೆ ಕೂರಿಸ್ಲಿಕ್ಕೂ ಮುಂಚೆನೇ ಈ ಥರ ಒಂದು ಟಿಪ್ನ ಫಾಲೋ ಮಾಡಿ. ಇದನ್ನು 1 ಟೈಮ್ ಮಾಡಿದರೆ ಸಾಕು, ಡೈಲಿ ಮಾರ್ನಿಂಗ್ ಆರ್ ನೈಟ್, ಅಂದರೆ ಈವ್ನಿಂಗ್ ಸಂಜೆ ಟೈಮಲ್ಲಿ ಯಾವಾಗ ನೀವು ಇದನ್ನು ಮೆಡಿಟೇಷನ್ ಯಾವಾಗೆಲ್ಲ ಮಾಡ್ತೀರಾ ಆ ಟೈಮಲ್ಲಿ, ಅಥವಾ ಡೈಲಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು 2 ಟೈಮ್ಸ್, ಮಾರ್ನಿಂಗ್ ಆ್ಯಂಡ್ ನೈಟ್, ಓಕೆ? ನಿಮ್ಮ ಕಾನ್ಸಂಟ್ರೇಷನ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಆ ಒಂದು ಏನು ಚಂಚಲ ಮನಸ್ಸಿರ್ಬೋದು, ಅಥವಾ ನೆಗೆಟಿವ್ ಥಾಟ್ಸ್ ಬರೋದಿರ್ಬೋದು, ಬೇಡದೇ ಇರೋಂಥ ಓವರ್ ಥಿಂಕಿಂಗ್ ಮಾಡುವಂಥದ್ದು ಇರ್ಬೋದು, ಅದೆಲ್ಲದೂ ಕೂಡ ಕಂಟ್ರೋಲ್ ಆಗುತ್ತೆ. ಇದನ್ನೆಲ್ಲರೂ ಕೂಡ ಫಾಲೋ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಇದನ್ನು ಕೂಡ, ಓಕೆ? ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಹುಣ್ಣಿಮೆ ರಿಚುವಲ್ಸ್, ಯಾರೆಲ್ಲ ಹುಣ್ಣಿಮೆ ರಿಚುವಲ್ಸ್ಗೆ ಜಾಯಿನ್ ಆಗಬೇಕಂತಿದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗ್ಬೋದು. ನಾಳೆ ವಿಡಿಯೋದಲ್ಲಿ ಅದರ ಡೀಟೇಲ್ಸ್ ಎಲ್ಲದು ಬರುತ್ತೆ,
ಓಕೆನಾ. ನೀವು ಈಗ ಆಲ್ರೆಡಿ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ, ತುಂಬ ಜನ ಲಾಸ್ಟ್ ಟೈಮ್ ಅವರಿಗೆ ಮಿಸ್ ಮಾಡ್ಕೊಂಡವ್ರು ಕೇಳ್ತಾ ಇದ್ದೆ ಮ್ಯಾಮ್ ನೆಕ್ಸ್ಟ್ ಟೈಮ್ ನಾನು ಜಾಯ್ನ್ ಆಗ್ತೀನಿ ಹಾಗೆ ಹೀಗೆ ಅಂತ. ಎಸ್, ಡೆಫಿನೆಟ್ಲಿ ಈ ಒಂದು ನೆಕ್ಸ್ಟ್ ಮಂತ್ ಬರುವಂಥ ಹುಣ್ಣಿಮೆಯಲ್ಲಿ ರಿಚುವಲ್ಸ್ ಇರುತ್ತೆ, ಕಾರ್ಡ್ ಕಟಿಂಗ್ ರಿಚುವಲ್ಸ್. ಯಾರಿಗೆ ಜಾಯ್ನ್ ಆಗಬೇಕಂತ ಇರುತ್ತೆ ಆದಷ್ಟು ಬೇಗ ಜಾಯ್ನ್ ಆಗ್ಬೋದು. ಲಾಸ್ಟ್ ಮೂಮೆಂಟ್ವರೆಗೆ ವೆಯ್ಟ್ ಮಾಡ್ತಾ ಇರಬೇಡಿ. ಓಕೆ, ಅದ್ರ ಡೀಟೇಲ್ಸ್ ಎಲ್ಲದನ್ನು ನಾನು ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ, ತಿಳ್ಕೊಂಡು ನೀವು ಜಾಯ್ನ್ ಆಗ್ಬೋದು. ಓಕೆನಾ. ಥ್ಯಾಂಕ್ ಯು. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ, ಅವರ ಫೇಸ್ ಫೋಟೋನ ನೆನ್ಪು ಮಾಡ್ಕೊಳ್ತಾ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಮನಸ್ಸುಗಳು ತುಂಬ ದೂರದಲ್ಲಿದೆ, ಸೈಲೆನ್ಸ್ ಇದೆ. ಇಲ್ಲಿ ಮಾತಾಡಬೇಕು ಅಂತ ಇಬ್ಬರಲ್ಲೂ ಆ ಒಂದು ಎನರ್ಜಿ ನನಗಿಲ್ಲಿದೆ. ನಿಮ್ಮ ಮತ್ತು ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಬ್ಬರಲ್ಲೂ ಮಾತಾಡಬೇಕು ಅನ್ನೋಂಥ ಒಂದು ಮನಸ್ಥಿತಿ ಇರ್ಬೋದು, ಅಥವಾ ಮಾತಾಡಬೇಕು ಅನ್ನೋಂಥ ಹಂಬಲ ಇದೆ, ಬಟ್ ಮಾತಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅವರಿಗೆ ಈಗೋ ಅಥವಾ ಸಮಥಿಂಗ್ ಮನಸ್ಸಲ್ಲಿ ಏನೋ ಒಂಥರ ಕೊರಗಿದೆ ಅಂತೇಳಿ ಕಾಣಿಸ್ತಾ ಇದೆ. ತುಂಬ ಸೈಲೆನ್ಸ್. ಹತ್ರ ಆಗಬೇಕು ಅಂತ ಇದೆ, ಮನಸ್ಸು ಮಾತಾಡಬೇಕು ಅಂತ ಅನಿಸ್ತಿದೆ, ಆದರೆ ಮಾತಾಡ್ತಾ ಇಲ್ಲ. ತುಂಬ ಎಲೋನ್ ಫೀಲ್ ಮಾಡ್ತಿರೋವಂಥದ್ದು. ಇಲ್ಲಿ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರೋಂಥ ಮೆಸೇಜಸ್ ಬಂದ್ಬಿಟ್ಟು ನೀವು ತುಂಬಾ ಎಲೋನ್ ಫೀಲ್ ಮಾಡ್ತಿದ್ದೀರಾ. ನಿಮ್ಮ ಸುತ್ತ ಫ್ರೆಂಡ್ಸ್ ಇದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ನಿಮಗೆ ಇಷ್ಟಪಟ್ಟಂಥ ಪ್ರತಿಯೊಬ್ಬ ವ್ಯಕ್ತಿಗಳು ನಿಮ್ಮ ಜೊತೆಗಿದ್ದಾರೆ. ಓಕೆನಾ. ನಿಮಗೆ ಕಂಫರ್ಟ್ ಝೋನ್ ಇರೋವಂಥ ಪ್ರತಿಯೊಬ್ಬರು ನಿಮ್ಮ ಜೊತೆಗಿದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ನೀವು ಸಮಥಿಂಗ್ ಏನೋ ಮಿಸ್ಸಿಂಗ್ ಅನ್ನೋ ಒಂಥರ ಎನರ್ಜಿ ಆ ಥರ ಒಂದು ಫೀಲ್ ಮಾಡ್ತಾ ಇದ್ದೀರಾ. ಎಲೋನ್ ಫೀಲ್ ಮಾಡ್ತಿದ್ದೀರಾ. ಎಲ್ಲದು ಇದ್ರೂ ಕೂಡ ಏನೂ ಇಲ್ಲ ಅನ್ನೋ ಥರ ಫೀಲ್ ಮಾಡ್ತಾ ಇದ್ದೀರಾ. ಜಾಬ್ ಇದೆ, ಕೈ ತುಂಬ ಸಂಬಳನೂ ಬರುತ್ತೆ, ಅಥವಾ ಫ್ಯಾಮಿಲಿಲಿ ತುಂಬ ಚೆನ್ನಾಗಿ ಪ್ರೀತಿ ತೋರಿಸೋರು ಇದ್ದಾರೆ. ಎಲ್ಲರೂ ಇದ್ರೂ ಕೂಡ ಏನೋ ಒಂಥರ ಖಾಲಿ ಖಾಲಿ ಅನ್ನೋಂಥ ಫೀಲ್. ಓಕೆ, 6 ಲೆಟರ್ ಇಲ್ಲಿ. ಓಕೆ, 6 ಲೆಟರ್ ಇಲ್ಲಿ ತುಂಬಾ ಆ್ಯಪ್ಟ್ ಆಗ್ತಾ ಇದೆ. ನಿಮ್ಮ ಪರ್ಸನ್ ಹೆಸರು 6 ಆಗಿರ್ಬೋದು, 6ರಿಂದ ಸ್ಟಾರ್ಟ್ ಆಗ್ಬೋದು, ಅಥವಾ ನಿಮ್ಮ ಹೆಸರು 6ರಿಂದ ಸ್ಟಾರ್ಟ್ ಆಗಬಹುದು. ಓಕೆ, ಇಲ್ಲಿ ರಾಯರ ಭಕ್ತರು ಕೂಡ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು, ಪ್ರಾರ್ಥನೆ ಮಾಡ್ತಿರ್ಬೋದು, ಕೆಲವೊಂದು ಸೇವೆಗಳನ್ನ ಮಾಡ್ತಾ ಇದ್ದೀರಾ ಅಂತೇಳಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಸಮಥಿಂಗ್ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನಿಮ್ಮಿಬ್ಬರ ಮಧ್ಯೆ ಒಂದು ಕ್ಲಾಶಸ್ ಆಗಿದೆ, ಅಥವಾ ಈ ಸೈಲೆನ್ಸ್ ಏನಿದೆ ಸ್ಟಾರ್ಟಿಂಗಲ್ಲೇ ಬಂದಿರುವಂಥದ್ದು ಎನರ್ಜಿ, ಇದು ಸೈಲೆನ್ಸ್ ಇರ್ಬೋದು, ಅಥವಾ ಮಿಸ್ ಮಾಡ್ಕೊಂಡಿರುವಂಥದ್ದು, ಮನಸ್ಸು ತುಂಬ ದೂರದಲ್ಲಿರುವಂಥದ್ದು, ಈ ಥರ ಎನರ್ಜೀಸ್ ಏನಾಗಿದೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರೋ ಕಾರಣ ಈ ಥರ ಒಂದು ಎನರ್ಜಿ ನಮಗೆ ಇಲ್ಲಿ ಬರ್ತಿರೋವಂಥದ್ದು. ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನಿಮ್ಮ ಮೇಲೆ ಅವರು ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ, ತುಂಬಾನೇ ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡಿದ್ದಾರೆ, ತುಂಬ ಹರ್ಟ್ ಆಗೋ ಹಾಗೆ ನಿಮ್ಮ ಹತ್ರ ಮಾತಾಡಿದ್ದಾರೆ. ಅಥವಾ ಓಕೆ, ನಿಮ್ಮ ಗಿಫ್ಟ್ಗಳನ್ನೆಲ್ಲ ವಾಪಸ್ ರಿಟರ್ನ್ ನಿಮಗೆ ಕೊಟ್ಟಿರುವಂಥದ್ದು, ಅಥವಾ ರಿಟರ್ನ್ ಮಾಡಲ್ಲ, ನೀವೇನೆಲ್ಲ ನನಗೆ ಖರ್ಚು ಮಾಡಿದ್ದೀರಾ ಅಥವಾ ನನಗೋಸ್ಕರ ನೀವೇನೆಲ್ಲ ಮಾಡಿದ್ದೀರಾ ಅದೆಲ್ಲದನ್ನು ನಾನು ರಿಪೀಟ್ ನಿಮಗೆ ವಾಪಸ್ ಕೊಡ್ತೀನಿ ಅಂತೆಲ್ಲ ಹೇಳಿ ನಿಮಗೆ ಸಮಥಿಂಗ್ ಕೆಲವೊಂದು ಮಾತುಗಳಿಂದ ನಿಮಗೆ ಹರ್ಟ್ ಮಾಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆ ಹರ್ಟ್ ಮಾಡಿರೋಂಥ ಸಿಚುವೇಶನ್ ಅವರಿಗೆ ತುಂಬಾ ಅದು ಕಾಡ್ತಾ ಇದೆ. ಈ ಥರ ಅವರಿಗೆ ಹರ್ಟ್ ಮಾಡಬಾರ್ದಾಗಿತ್ತು, ಬಟ್ ಹೀಟ್ ಆಫ್ ದ ಮೂಮೆಂಟ್ ಅವ್ರು ನಿಮಗೆ ಆ ಥರ ಎಲ್ಲ ಮಾತಾಡಿದ್ದಾರೆ. ಸಮ್ ಡೇಸ್ ಅವ್ರು ಅದೆಲ್ಲ ಕ್ಲಿಯರ್ ಆದಮೇಲೆ, ಅದೆಲ್ಲದು ಮನಸ್ಸು ಶಾಂತ ಆದಮೇಲೆ ಅವ್ರಿಗೆ ಅನಿಸಿದೆ ಈ ಥರ ಮಾತಾಡಬಾರ್ದಾಗಿತ್ತು, ಈ ಥರ ಹೇಳಬಾರ್ದಾಗಿತ್ತು, ಎಕ್ಸ್ಟ್ರೀಮ್ಲಿ ಸಾರಿ ಅಂತ ನಿಮಗಿಲ್ಲಿ ಕೇಳ್ತಿರುವಂಥದ್ದು. ಆ ತಪ್ಪನ್ನ ಕ್ಷಮಿಸ್ಬಿಡು, ನಿನಗೆ ಆ ಥರ ಮಾತಾಡಬಾರ್ದಾಗಿತ್ತು, ನಿನಗಷ್ಟು ಹರ್ಟ್ ಮಾಡಬಾರ್ದಾಗಿತ್ತು ಅನ್ನೋದು ಅವರಿಲ್ಲಿ ತುಂಬ ಗಿಲ್ಟಿ ಫೀಲ್ ಮಾಡ್ತಿದ್ದಾರೆ, ಪಶ್ಚಾತ್ತಾಪ ಪಡ್ತಿದ್ದಾರೆ. ಅವರು ಏನು ಹೇಳ್ಬೋದು, ಮನಸ್ಸಿಂದ ಅವ್ರು ನಿಮಗೆ ಸಾರಿ ಕೇಳ್ತಾ ಇದ್ದಾರೆ. ಓಕೆ,
ಎಸ್ ಲೆಟರ್, ಜೆ ಲೆಟರ್, ಕೆ ಲೆಟರ್, ಆರ್, ವಿ, ಜೆ, ಎಮ್, ಹೆಚ್, ಐ, ಸಿ, ಬಿ, ಡಿ, ಎ, ಪಿ, ಎಕ್ಸ್ ಲೆಟರ್ ಇಲ್ಲಿ ಆ್ಯಪ್ಟ್ ಆಗ್ತಿದೆ. ನಿಮ್ಮ ಎಕ್ಸ್ ಹಸ್ಬೆಂಡ್, ಎಕ್ಸ್ ವೈಫ್ ಅಥವಾ ಎಕ್ಸ್ ಪರ್ಸನ್ ಬಗ್ಗೆ ನೀವು ಇಲ್ಲಿ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು. ಎಸ್, ಇಲ್ಲಿ ನೀವೇನು ನೋವು ತಿಂದಿದ್ದೀರಾ ಅವರಿಂದ ಅಥವಾ ನಿಮಗೇನು ಅವರಿಂದ ಹರ್ಟ್ ಆಗಿದೆ ಅದಕ್ಕೆ ಅವರು ಸರಿಯಾಗಿ ಪಶ್ಚಾತ್ತಾಪ ಅವ್ರು ಪಡ್ತಾ ಇದ್ದಾರೆ. ಓಕೆ, ಕಂಪ್ಲೀಟ್ ಆಗಿ ನಿಮಗೆ ಅವರು ಸಾರಿನ ಕೇಳಲಿಕ್ಕೆ ರೆಡಿ ಇದ್ದಾರೆ. ಓಕೆ, ಇಲ್ಲಿ ಕೆಲವೊಬ್ರು ಮಾತನ್ನ ಕೇಳಿಕೊಂಡು ನಿಮಗೆ ಅವ್ರು ಹರ್ಟ್ ಮಾಡಿದ್ದಾರೆ ಅಂತ ಇಲ್ಲಿ ಎನರ್ಜಿ ಬರ್ತಾ ಇದೆ. ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಯಾರೋ ಒಬ್ರು ಮಾತನ್ನ ಕೇಳ್ಕೊಂಡು ನಿಮಗೆ ಅಷ್ಟು ಹರ್ಟ್ ಮಾಡಿದ್ದಾರೆ, ಅಷ್ಟು ನಿಮಗೆ ಬೇಜಾರಾಗಲಿಕ್ಕೆ ಅಥವಾ ಬೇಜಾರಾಗುವ ಹಾಗೆ ಮಾತಾಡಲಿಕ್ಕೆ ಅಥವಾ ನಿಮಗೆ ಹರ್ಟ್ ಮಾಡೋದಕ್ಕೆ ಕಾರಣ ಬೇರೆಯವರ ಮಾತು ಅಂತ ಇಲ್ಲಿ ಕಾಣಿಸ್ತಿದೆ. ಇವಾಗ ಅವರಿಗೆ ರಿಯಲೈಸ್ ಆಗಿದೆ, ಅದೆಲ್ಲ ಕೇಳಿಬಿಟ್ಟು ಲೈಫ್ನ ಸುಮ್ಮನೆ ಹಾಳು ಮಾಡ್ಕೊಂಡಿದ್ದೀನಲ್ವಾ ಅನ್ನೋವಂಥದ್ದು. ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗಲೂ ಇದೇ ಥರನೇ ಒಂದು ಮೆಸೇಜಸ್ ಚಾನಲ್ ಆಗ್ತಿದೆ. ನೀವು ಎಲ್ಲೋ ಒಂದು ಕಡೆ ಬೇರೆಯವರ ಮಾತನ್ನ ಕೇಳಿ ಅವ್ರ ಮೇಲೆ ಡೌಟ್ ಪಟ್ಟಿರ್ಬೋದು ಅಥವಾ ಅವ್ರ ಮೇಲೆ ಅನುಮಾನ ಮಾಡಿ ಅವರಿಗೆ ಹರ್ಟ್ ಮಾಡಿರ್ಬೋದು. ಸಮಥಿಂಗ್ ಅವರಿಗೆ ಇವು ನಿಮ್ಮ ಕಡೆಯಿಂದನೂ ಅವರಿಗೆ ಹರ್ಟ್ ಆಗಿದೆ ಅನ್ನೋದು ಬರ್ತಾ ಇದೆ ಇಲ್ಲಿ. ಓಕೆ, ಎಸ್, ಇಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಒಬ್ಬರಿಂದ ತುಂಬಾ ಮನಸ್ಸಿಗೆ ಹರ್ಟ್ ಆಗಿ ಒಬ್ಬರು ಅವ್ರೇನು ಹರ್ಟ್ ಮಾಡಿದ್ರು ಅದರಲ್ಲೇ ಅವ್ರು ಇನ್ನೂ ಕೊರಗ್ತಾ ಇರುವಂಥದ್ದು, ಬೇಜಾರಲ್ಲಿರುವಂಥದ್ದು, ಈ ಥರ ಮಾಡಿಬಿಟ್ರಲ್ಲ ಅಂತ ಹೇಳಿ ಕೊರಗ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ನಿಮ್ಮಿಂದ ಅವ್ರಿಗೆ ಹರ್ಟ್ ಆಗಿರ್ಬೋದು ಅಥವಾ ಅವರಿಂದ ನಿಮಗೆ ಹರ್ಟ್ ಆಗಿರ್ಬೋದು. ಬಟ್ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತೂ ತುಂಬಾ ಇಲ್ಲಿ ಆ ಒಂದು ಎನರ್ಜಿ ಬರ್ತಾ ಇದೆ. ಮೇಷರಾಶಿ, ಮೀನರಾಶಿ, ತುಲಾರಾಶಿ, ವೃಶ್ಚಿಕ, ವೃಷಭ, ಧನಸ್ಸು, ಮಕರ, ಕರ್ಕಾಟಕ, ಸಿಂಹರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ, ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ಇಲ್ಲಿ ಸಮಥಿಂಗ್ ಸ್ಯಾಡ್ ಸ್ಟೇಟಸ್ಗಳನ್ನು ಹಾಕ್ತಾ ಇರುವಂಥದ್ದು ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಕಿಂಗ್ ಆಫ್ ಪೆಂಟಿಕಲ್, 9 ಆಫ್ ಪೆಂಟಿಕಲ್ ಆ್ಯಂಡ್ 6 ಆಫ್ ಸಾರ್ಡ್ಸ್, ಸಾರಿ ಬ್ಯಾಂಡ್ಸ್. ಓಕೆ, ದ ಫೂಲ್ ಕಾರ್ಡ್ ಆ್ಯಂಡ್ Six of Pentacle, ದ ಸ್ಟಾರ್ ಕಾರ್ಡ್ ಬಂದಿದೆ. ಎಸ್, ಇಲ್ಲಿ ಸಮಥಿಂಗ್ ಸ್ಯಾಡ್ ಸ್ಟೇಟಸ್ಗಳನ್ನ ಸ್ಯಾಡ್ ಸ್ಟೋರಿಗಳನ್ನ ಹಾಕ್ತಿರುವಂಥದ್ದು ಅಥವಾ ಸಮಥಿಂಗ್ ಇಲ್ಲಿ ಸ್ಯಾಡ್ ಸಾಂಗ್ಸ್ಗಳನ್ನ ಕೇಳಿ ಫೀಲ್ ಮಾಡ್ತಿರುವಂಥದ್ದು ಆ ಥರ ಒಂದು ಎನರ್ಜಿಲಿ ಬರ್ತಿದೆ. ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಕಾರ್ಡೆ ಬಂದಿರೋದ್ರಿಂದ ಸಮಥಿಂಗ್ ನೀವು ಅವರಿಂದ ಒಂದು ಸಾರಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅವರಿಂದ ಬರಬೇಕು, ಸಾರಿ ಕೇಳಬೇಕು ಅಥವಾ ಅವರಾಗೆ ಬರಬೇಕು ಅಂತ ನೀವೇನು ನಿರೀಕ್ಷೆಲಿದ್ದೀರಾ ಅದು ಆದಷ್ಟು ಬೇಗ ನೆರವೇರುತ್ತೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ತಪ್ಪೇ ಆಗಿರ್ಬೋದು, ಅವರ ತಪ್ಪೇ ಆಗಿರ್ಬೋದು, ತಪ್ಪು ಮುಖ್ಯ ಅಲ್ಲ. ಬಟ್ ಇಲ್ಲಿ ಅವರನ್ನ ಕ್ಷಮಿಸ್ಲಿಕ್ಕೆ ನೀವು ರೆಡಿ ಇದ್ದೀರಾ, ಅವರು ಕೂಡ ನಿಮ್ಮನ್ನು ಕ್ಷಮಿಸ್ಲಿಕ್ಕೆ ರೆಡಿ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮನ್ನು ಅಡ್ಡಿಯಾಗಿ ಸಮಥಿಂಗ್ ನೆಗೆಟಿವ್ ಎನರ್ಜಿ ತುಂಬಾ ಅಡ್ಡಿ ಮಾಡ್ತಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ಇಬ್ಬರು ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗಿದ್ದನ್ನ ಮರ್ತ್ಬಿಟ್ಟು ಮತ್ತೆ ರೀಸ್ಟಾರ್ಟ್ ಮಾಡಲಿಕ್ಕೆ ರೆಡಿ ಇದ್ದೀರಾ. ಆದರೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಸ್ವಲ್ಪ ಡೌಟ್ ಇರ್ಬೋದು, ಒಂದು ಸ್ವಲ್ಪ ಕಸಿವಿಸಿ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ದ ಫೂಲ್ ಕಾರ್ಡ್ ಇದೆ. ಸ್ವಲ್ಪ ಭಯ ಪಟ್ಟಿದ್ದೀರಾ ಈ ವ್ಯಕ್ತಿ ಜೊತೆಗೆ ಮತ್ತೆ ರಿಲೇಶನ್ಶಿಪ್ಪನ್ನು ಹೇಗೆ ಸ್ಟಾರ್ಟ್ ಮಾಡೋದು ಅಥವಾ ರಿಲೇಶನ್ಶಿಪ್ಪನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ಹೇಗೆ, ಸಮಥಿಂಗ್ ನಿಮಗೆ ಭಯ, ಫಿಯರ್ ಅನ್ನುವಂಥದ್ದು ಇಲ್ಲಿ ಕಾಡ್ತಿದೆ ಅಂತ ಕಾಣಿಸ್ತಿದೆ. ಅವ್ರು ಸಾರಿ ಕೇಳ್ಬೋದು ಅಥವಾ ಅವ್ರು ನಿಮಗೆ ಕನ್ವಿನ್ಸ್ ಮಾಡ್ಬೋದು ಅಥವಾ ನೀವು ಅವ್ರನ್ನ ಕನ್ವಿನ್ಸ್ ಮಾಡ್ಬೋದು. ಸಮಥಿಂಗ್ ಏನೇ ಆದರೂ ಕೂಡ ಸ್ವಲ್ಪ ಮನಸ್ಸಲ್ಲಿ ಭಯ ಅನ್ನುವಂಥದ್ದು ಇದೆ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಯಾರು ಸಿಂಗಲ್ಸ್ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದರೆ, ಯಾರಾದರೂ ಜಸ್ಟ್ ನಿಮ್ಮ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಮಿಸ್ ಮಾಡ್ಕೊಂಡಿದ್ದೀರಾ ಅಥವಾ
ಬ್ರೇಕಪ್ ಆಗಿದೆ, ಸಪ್ರೇಷನಲ್ಲಿದ್ದೀರಾ, ಆಲ್ರೆಡಿ ಅವರಿಂದ ನೀವು ಮೂವ್ ಆನ್ ಆಗಿದ್ದೀರಾ ಅಂತಿದ್ರೆ ಎಲ್ಲೋ ಒಂದು ಕಡೆ ಒಂದು ಹೊಸ ಪರ್ಸನ್, ನ್ಯೂ ಪರ್ಸನ್ ನೀವು ಮೀಟ್ ಮಾಡ್ತೀರಾ, ಅಥವಾ ಒಂದು ಹೊಸ ಪ್ರೀತಿ ನಿಮ್ಮ ಲೈಫಿಗೆ ಬರುತ್ತೆ, ಅಥವಾ ನಿಮಗೊಂದು ಮದುವೆ ಪ್ರಪೋಸಲ್ ಕೂಡ ಬರಬಹುದು, ಮ್ಯಾರೇಜ್ ಪ್ರಪೋಸಲ್. ದಟ್ ಮೀನ್ಸ್ ನಿಮ್ಮ ಮನೇಲಿ ಹುಡುಕ್ತಾ ಇದ್ರೆ ಮದುವೆಗೋಸ್ಕರ ಯಾರಾದರೂ ಹುಡುಗಿ ಅಥವಾ ಹುಡುಗನ ಹುಡುಕ್ತಾ ಇದ್ರೆ ಮ್ಯಾರೇಜ್ ಪ್ರಪೋಸಲ್ ಬರೋವಂಥ ಚಾನ್ಸಸ್ ಇದೆ. ಸಮಥಿಂಗ್ ನೀವು ಸೋಲ್ಮೇಟ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಬರ್ತಿದೆ. ಓಕೆ, don't stop. Forgiveness, yes, see, forgiveness. So energies have beautiful opportunity. ಪರ್ಸ್ನಲಿ ನನಗೆ ಟ್ಯಾರೋ ರೀಡಿಂಗ್ಸ್ ಇಷ್ಟ ಆಗೋದು ಇದಕ್ಕೇನೆ. ಸೊ ವೆಯ್ಟ್. ಓಕೆ, ಸಿ, ಇಲ್ಲಿ ಫರ್ಗಿವ್ನೆಸ್ ಬರ್ತಿದೆ ನೋಡಿ. ಅವರು ನಿಮಗೆ ಸಾರಿ ಕೇಳ್ತಿದ್ದಾರೆ ಅಂದರೆ, ಕೆಲವೊಬ್ರು ಇಲ್ಲಿ ಅವರು ಸಾರಿನೂ ಕೇಳೋದು ಬೇಡ, ಅವ್ರೇನು ಕೇಳೋದು ಬೇಡ, ನನಗೆ ಅವ್ರ ಮೇಲೆ ತುಂಬಾ ಕೋಪ ಇದೆ, ಅದನ್ನೇ ನಾನು ಸಾಧಿಸ್ತೀನಿ ಅನ್ನುವಂಥದ್ದು ಇಲ್ಲಿ ಸಮಥಿಂಗ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋವಂಥದ್ದು. ಓಕೆನಾ? ಅವರು ಸಾರಿ ಕೇಳಿದ್ರು ಕೇಳದೇ ಇದ್ರು ಅದೇನು ನನಗೆ ಬೇಡ, ಅವ್ರನ್ನ ನಾನು ಲೈಫ್ ಲಾಂಗ್ ಕ್ಷಮಿಸೋದೇ ಇಲ್ಲ, ಅವ್ರು ಅಷ್ಟು ನನಗೆ ಹರ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಸಮಥಿಂಗ್ ಇಲ್ಲಿ ಆ ಥರ ಎನರ್ಜಿ ಬರ್ತಿದೆ ನೋಡಿ. ಅದನ್ನು ನೀವು ಎಷ್ಟು ದಿನ ಅವರು ಹರ್ಟ್ ಮಾಡಿದ್ರು, ಅವ್ರು ನಿಮಗೆ ಆ ಥರ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಿದ್ರು ಅಂತ ಸಾಧಿಸ್ತಾ ಇರ್ತೀರ, ಅವ್ರ ಮೇಲೆ ನೀವು ಇನ್ನೂ ಏನು ಆ ದ್ವೇಷನ ಮುಂದುವರಿಸ್ತಾನೆ ಇರ್ತೀರ, ಅಲ್ಲಿವರೆಗೆ ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ನ ಪಡಿಲಿಕ್ಕಾಗಲ್ಲ. ಓಕೆ, ಫಸ್ಟು ಏನಾಗಿದೆ ಅದನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡು ಅದನ್ನು ಅವರಾಗಿ ಸಾರಿ ಕೇಳ್ಬೋದು, ಅಥವಾ ನೀವಾಗಿ ಅವ್ರ ಹತ್ರ ಹೋಗಿ ಸಾರಿ ಕೇಳ್ಬೋದು. ಸಮಥಿಂಗ್ ಇಲ್ಲಿ ಸಾರಿ ಕೇಳೋದು ಇಂಪಾರ್ಟೆಂಟ್ ಅಲ್ಲ, ನೀವು ಅದನ್ನು ಫರ್ಗಿವ್ ಮಾಡ್ತೀರಲ್ವಾ, ಆ ಫರ್ಗಿವ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಆಯಿತು, ಬೈ ಮಿಸ್ಟೇಕ್ ಆಗಿದೆ, ಬಿಟ್ಬಿಡು ಅಂತ ಹೇಳಿ ಬಿಡೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಇಲ್ಲಿ ಕಾಣುತ್ತೆ. ಓಕೆ, ಸೊ ಫರ್ಗಿವ್ನೆಸ್ ಬರ್ತಿದೆ ಆ್ಯಂಡ್ ಅಪರ್ಚುನಿಟಿ. ಸಿ, ನಾನೀಗಷ್ಟೇ ಆಲ್ರೆಡಿ ಹೇಳಿದೆ, ಯಾರೆಲ್ಲ ಸಿಂಗಲ್ಸ್ ಇದ್ದೀರಾ ಅವರಿಗೊಂದು ಬ್ಯೂಟಿಫುಲ್ ಆಗಿರೋಂಥ ಅಪರ್ಚುನಿಟಿ, ಸಮಥಿಂಗ್ ನ್ಯೂ ಲವ್ನ ಅಟ್ರ್ಯಾಕ್ಟ್ ಮಾಡ್ತಿದ್ರೆ ನೀವು ಕಂಪ್ಲೀಟ್ ಇವಾಗ ಆ ಒಂದು ಓಲ್ಡ್ ಮೆಮೊರೀಸ್ ಇರ್ಬೋದು, ಆ ಓಲ್ಡ್ ಟ್ರಾಮಾಸ್ ಎಲ್ಲ ಏನಿತ್ತು ಅದೆಲ್ಲದಿಂದ ನೀವು ಹೊರಗೆ ಬಂದಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇವಾಗ ನೀವು ರೆಡಿ ಇದ್ದೀರಾ ಒಂದು ಸೋಲ್ಮೇಟ್ನ ಅಟ್ರ್ಯಾಕ್ಟ್ ಮಾಡ್ಲಿಕ್ಕೆ ಇರ್ಬೋದು, ಒಂದು ಟ್ರೂ ರಿಲೇಶನ್ಶಿಪ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ, ಅಥವಾ ಒಂದು ಗುಡ್ ಪಾರ್ಟ್ನರ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ನೀವು ರೆಡಿ ಇದ್ದೀರಾ. ಸೊ ಅಪರ್ಚುನಿಟಿ ಬರ್ತಿದೆ, ಆದಷ್ಟು ಬೇಗ ವೆರಿ ಸೂನ್ ನೀವೊಂದು ಪಾರ್ಟ್ನರ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಅಂತ ಇಲ್ಲಿ ಬರ್ತಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಏನು ನಾನು ಟಿಪ್ ಹೇಳಿದ್ದೀನಿ ಅದನ್ನು ನೀವು ಫಾಲೋ ಮಾಡಿ, ನಿಮ್ಮ ಕಾನ್ಸಂಟ್ರೇಷನ್ ಪವರ್ನ ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂತಿದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿದ್ದು ಪರ್ಸ್ನಲ್ ಸೆಷನ್ ಆಗಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.